ಅಮ್ಮ, ಈ ಹುಡುಗ ಯಾರು? ಇವ್ ನನ್ನ ಮನೆ ಒಳಗೆ ಹೇಗೆ ಬಿಟ್ಕೊಂಡ್ರಿ? ಹೇಗೆ ನೀನ್ ನಿಧಿನ್ ಕರ್ಕೊ ಬಂದಿದ್ಯಾ ಹಾಗೆ ಸುಜಾತನು ಇವನನ್ನು ಕರ್ಕೊ ಬಂದವಳೆ. ಇವನು ನನ್ನ ಸೊಸೆ ಬಾಯ್ ಫ್ರೆಂಡು, ಹಳ್ಳಿಯಿಂದ ಬಂದಿದ್ದಾನೆ. ಹೇಗಿದ್ರು ನೀನ್ ಸುಜಾತನ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ವಲ್ಲ, ನಿನ್ಗೇನು ಅವಳನ್ನ ಕಟ್ಕೊಂಡು? ಅಲ್ಲ ಅಮ್ಮ, ಇದು ನನ್ನ ಮನೆ, ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ, ಯಾರು ಬೇಕಾದ್ರೂ ಕರ್ಕೊ ಬರ್ತೀನಿ. ಆದ್ರೆ ಇವಳಿಗೆ ಈ ಮನೆ ಮೇಲೆ ಅಧಿಕಾರ ಇಲ್ಲ. ಇವಳು ಯಾಕೆ ಅವನನ್ನ ಕರ್ಕೊ ಬಂದಿದ್ದಾಳೆ? ಫಸ್ಟ್ ಅವನನ್ನ ಹೊರಗೆ ಕಳಿಸಿ. ಅಯ್ಯೋ ಮಗನೇ, ನೀನು ಸುಜಾತನ್ಗೆ ಮದುವೆ ಮಾಡ್ಕೊಂಡಿದ್ದೀಯಲ್ಲ, ಈ ಆಸ್ತಿ ಮೇಲೆ ಅವಳಿಗೆ ಅರ್ಧ ಪಾಲು ಹಕ್ಕಿದೆ, ಈ ಮನೆ ಮೇಲೂ ಹಕ್ಕಿದೆ. ಹಂಗಾಗಿ ಅವಳನ್ನ ಯಾರನ್ನ ಬೇಕಾದ್ರೂ ಕರ್ಕೊಂಬರ್ಬೋದು. ನೀನು ನಿಧಿನ್ ಕರ್ಕೊಂಡ್ ಬಂದಿದೀಯಲ್ಲ, ನೀನು ಅವಳನ್ನ ಕರ್ಕೊಂಡು ಆಚೆಗೆ ಹೋಗು. ಅಯ್ಯೋ, ಅವ್ರು ಹೆಂಗಾರು ಇರ್ಲಿ, ನಿನ್ ಪಾಡಿಗೆ ನೀನು ಇರೋದ್ ಕಲ್ತ್ಕೋ. ಆಂಟಿ, ನಾನು ಸುಜಾತನ್ ಕರ್ಕೊಂಡು ಹೊರಗೆ ಹೋಗಿ ಬರ್ತೀನಿ. ಹೇಗಿದ್ರು ಸುಜಾತನ್ಗೆ ಅವ್ನು ಡೈವರ್ಸ್ ಮಾಡ್ತಿದ್ದಾನೆ, ಮುಂದೆ ನೀನು ಸುಜಾತನ ಜೊತೆ ಬದುಕೋನಲ್ವಾ, ಕರ್ಕೊಂಡು ಹೋಗಪ್ಪ. ಅತ್ತೆಮ್ಮ, ನಾನು ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, ನೀವೇ ಅಡುಗೆ ಮಾಡ್ಬಿಟ್ಟಿದ್ರಿ. ನನಗೆ ಅಡುಗೆ ಮಾಡೋಕ್ಕಾಗಲ್ಲ ಇವತ್ತು. ಅಮ್ಮ ಯಾಕೆ ಅಡುಗೆ ಮಾಡಬೇಕು? ನೀನು ಯಾಕೆ ಲೇಟಾಗಿ ಬರ್ತೀಯಾ? ನೀನೇ ಅಡುಗೆ ಮಾಡಿ ಬರ್ದಿ. ಏಯ್ ಬಿಡೋ, ಇನ್ನು 2-3 ದಿನ ತಾನೇ ಅಷ್ಟೇ. ಆಮೇಲೆ ಹೆಂಗಿದ್ರು ಅವಳು ಡೈವರ್ಸ್ ತಗೊಂಡು ಹೋಗ್ತಾಳೆ, ಆಮೇಲೆ ನಿಧಿನೇ ಮಾಡ್ಬೇಕು ತಾನೆ. ಅಲ್ಲ ನಿಧಿ, ಹೆಂಗಿದ್ರು ನಿನ್ ಮುಂದೆ ಈ ಮನೆಗೆ ಸೊಸೆಯಾಗಿ ಬರೋಳು, ಅಡುಗೆ ಮಾಡ್ತೀಯ ಅಲ್ವಾ? ಹೇಗಿದ್ರು ಇವತ್ತು ಹಬ್ಬ ಇದೆ, ನೀನು ಹೋಳಿಗೆ, ಪಲಾವು, ವಡೆ, ಪಾಯಸ ಎಲ್ಲನೂ ಮಾಡು. ನನ್ನ ಕೈಯಲ್ಲಿ ಆಗಲ್ಲ ಇಷ್ಟೊಂದೆಲ್ಲ, ನಾನು ಬರೀ ರೊಟ್ಟಿ ಪಲ್ಯ ಮಾಡ್ತೀನಿ ಅಷ್ಟೇ, ನನಗೆ ಇವೆಲ್ಲ ಬರಲ್ಲ. ಯಾಕೆ ನಿಮ್ಮಮ್ಮ ಅಡುಗೆ ಮಾಡೋದನ್ನ ಹೇಳ್ಕೊಟ್ಟಿಲ್ವಾ? ಬರೀ ಶ್ರೀಮಂತರ ಹುಡುಗರನ್ನ ಪಟಾಯಿಸ್ಕೊಂಡು ಅವ್ರನ್ನ ಹುಚ್ಚರನ್ನು ಮಾಡೋದನ್ನ ಹೇಳ್ಕೊಟ್ಟಿದ್ದಾಳೇನೋ ನಿಮ್ಮಮ್ಮ. ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತೀಯ ಯಾವಾಗ ನೋಡು. ನೀನು ಚೆನ್ನಾಗಿ ಅಡುಗೆ ಮಾಡಿ ನಮಗೆ ತಿನ್ಸಿದ್ರೇನೆ ನೀನು ನನ್ನ ಮಗನ ಹೆಂಡತಿ ಆಗಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀನು ಯಾವ ಕಾರಣಕ್ಕೂ ಈ ಮನೆ ಸೊಸೆ ಆಗಕ್ಕಾಗಲ್ಲ. ಅಯ್ಯೋ, ನೀನು ಹೇಳಿದ್ದೆ ನಮ್ಮ ಮನೇಲಿ ಆಳು ಕಾಳು, ಮನೆ ಕಸ ಹೊಡಿಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಅಡುಗೆ ಮಾಡೋಕ್ಕೆ ಎಲ್ಲದಕ್ಕೂ ಆಳಿದ್ದಾರೆ ಅಂದರೆ, ಇಲ್ಲಿ ನೋಡಿದ್ರೆ ಒಂದು ಆಳು ಇಲ್ಲ. ಆಳು ಅಂದರೆ ನಿನ್ನ ಹೆಂಡತಿನೇನಾ? ನನ್ನನ್ನು ಮಹಾರಾಣಿ ಥರ ಇಟ್ಕೊತೀನಿ ಎಂದಿದ್ದೆ. ಅಯ್ಯೋ, ಸ್ವಲ್ಪ ದಿನದವರೆಗೂ ಅಮ್ಮನಿಗೆ ಒಳ್ಳೊಳ್ಳೆ ಊಟ ಮಾಡಿ ಹಾಕು. ನೀನು ಹೇಗೆ ನನಗೆ ಆಫೀಸಲ್ಲಿ ಡಬ್ಬಿಗಳನ್ನು ಮಾಡ್ಕೊಂಡು ತರ್ತಿದ್ದೋ, ಅದೇ ಥರ ಅಮ್ಮನಿಗೆ ಒಳ್ಳೊಳ್ಳೆ ಊಟ ಮಾಡಿ ಹಾಕು. ಆಗಮ್ಮ ಮೆಚ್ಕೊಂಡು ನನ್ನ ಜೊತೆಗೆ ನಿನ್ನನ್ನು ಮದುವೆ ಮಾಡಿಸ್ತಾರೆ. ಆ ಟಿಫನಲ್ಲಿ ತರ್ತಿದ್ದು ನಮ್ಮಮ್ಮ ಮಾಡಿದ್ದು, ನಾನು ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದೆ ನಾನು ಮಾಡ್ಕೊಂಬಂದಿರೋದು ಅಂತ. ಅಯ್ಯೋ, ಇವಳಿಗೆ ಅಡುಗೆನೂ ಮಾಡೋಕೆ ಬರಲ್ಲ. ಟಿಫನ್ ಬಾಕ್ಸಲ್ಲಿ ಅವರಮ್ಮ ಮಾಡಿದ್ದನ್ನು ಕಟ್ಕೊಬಂದು ನಾನು ಮಾಡಿದ್ದು ಅಂದ್ಕೊಂಡು ನನ್ನ ಗಂಡನ ಪಟಾಯಿಸ್ಕೊಂಬಿಟ್ಟವಳೆ. ನನಗೆ ಅಡುಗೆ ಗಿಡ್ಗೆ ಬರಲ್ಲ, ನನಗೆ ಒಂದು ಕಾಫಿನೂ ಸಹ ಮಾಡೋಕ್ಕೆ ಬರಲ್ಲ. ನೀನೇನು ಹೇಳಿದ್ದೆ ಆ ಕೆಲಸದಾಳ್ರಿ ಅಂತ ಇಟ್ಕೊಳ್ಳೋಣ ಅಂತ, ಯಾವುದಾದ್ರೂ ಮೇಡನ್ನು ಇಟ್ಕೊಬಿಡೋಣ. ಹೇಗಿದ್ರು ನೀನು ಶ್ರೀಮಂತ, ನೀನು ಕೆಲ್ಸಕ್ಕೆ ಹೋಗ್ತೀಯ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಮಗೆ ಬಂದಿದ್ದ ಸ್ಯಾಲ್ರಿಲಿ ಒಂದು ಕೆಲಸದಾಳು ಮೇಡನ್ನು ಇಟ್ಕೊಂಡ್ರಾಯ್ತು. ನನಗಂತೂ ಚೂರು ಅಡುಗೆ ಮಾಡೋಕ್ಕೆ ಬರಲ್ಲ. ಏನು ಹೇಳ್ತಿದೀಯಾ? ನಿನಗೆ ಅಡುಗೆನೇ ಮಾಡೋಕ್ಕೆ ಬರಲ್ವಾ? ಬರೀ ಮಾಡ್ರನ್ನಾಗಿದ್ರೆ ಸಾಕಾಗಲ್ಲ, ಅಡುಗೆನ ಮಾಡೋದನ್ನು ಕಲ್ತ್ಕೋಬೇಕು. ಅತ್ತೆಮ್ಮ, ಇವ್ರ ಜಗಳ ಹಿಂಗೆ ನಡೀತಾನೆ ಇರುತ್ತೆ. ನಮ್ಗೆ ಲೇಟ್ ಆಗ್ತಿದೆ, ನಾವು ಆಚೆ ಹೋಗಿ ಬರ್ತೀವಿ. ಆಯಿತು ಮುದ್ದು ಸೊಸೆ, ಹೋಗಿ ಬನ್ನಿ ಬೇಗ. ದುಡ್ಡೇನಾರು ಇಲ್ಲ ಅಂದರೆ ಕೇಳಿ ನನ್ನ ಹತ್ರ. ಏಯ್ ಬಾರ ಹೋಗೋಣ, ಟೈಮ್ ಆಯಿತು. ಆಯಿತು, ನಾನು ಈಗ ಮನೆಗೆ ಹೋಗಿ ಬರ್ತೀನಿ. ಅಯ್ಯೋ ನಿಧಿ, ನನ್ನ ಸೊಸೆ, ನೀನೆಲ್ಲ ಹೊರಟೆ? ಮನೇಲಿ ಅಡುಗೆ ಮಾಡೋರು ಯಾರು? ಫಸ್ಟು ಅಡುಗೆ ಮಾಡು. ಫಸ್ಟು ನೀನು ನನ್ನ ಸೇವೆ ಮಾಡಿಬಿಟ್ಟು ಆಮೇಲೆ ನಿಮ್ಮ ಅಮ್ಮನ ಸೇವೆ ಮಾಡೋಕ್ಕೆ ಹೋಗು. ಅಯ್ಯೋ ಅತ್ತೆಯವರೇ, ನಾನು ಮುಂಚೆನೇ ನಿಮ್ಗೆ ಹೇಳಿಲ್ವಾ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ? ನಿಮ್ಗೇನಾರು ಆ ಥರ ಹೊಟ್ಟೆ ಹಸಿತಿದ್ರೆ ನಾನು ಹೊರಗಿನಿಂದ ಆರ್ಡ್ರ್ ಮಾಡ್ತೀನಿ. ಅಯ್ಯೋ ನಿಧಿ, ಅಮ್ಮ ಹೊರಗಿನ ಊಟ ತಿನ್ನಲ್ಲ. ನಿನಗೇನು, ನಾನು ಹೊರಗಿನ ಊಟ ತಿನ್ನಲ್ಲ, ನನ್ನ ಹೊಟ್ಟೆ ಎಲ್ಲ ಹಾಳಾಗೋಗುತ್ತೆ. ನಿನಗೇನು ಬರುತ್ತೆ ಅದನ್ನೇ ಮಾಡಿಬಿಟ್ಟು ಹೋಗು. ನೋಡ್ರಿ, ನನಗಂತೂ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ. ನಮ್ಮಮ್ಮ ಕರೀತಿದ್ದಾಳೆ, ನಾನು ಹೋಗ್ಬೇಕಷ್ಟೆ. ಫಸ್ಟು ನಮ್ಮಮ್ಮನ ಮಾತು ಕೇಳ್ತೀನಿ, ಆಮೇಲೆ ನಿಮ್ಮಮ್ಮನ ಮಾತು ಕೇಳ್ತೀನಿ. ನೋಡು, ಅವಳ ಬಟ್ಟೆನೂ ಅರ್ಧಂಬರ್ಧ, ಅವಳ ಬುದ್ಧಿನೂ ಅರ್ಧಂಬರ್ಧ ಐತೆ. ನನ್ನ ಸುಜಾತ ಸೊಸೆ ಬೆಳಿಗ್ಗೆ ಎದ್ರೆ ಸಾಕು ಟೀ, ಕಾಫಿ, ತಿಂಡಿ ಅಂತ ಎಲ್ಲನೂ ಕೊಡ್ತಿದ್ಲು. ಇವಳು ಹೇಳ್ತಿದ್ದಾಳೆ ಫಸ್ಟ್ ಅವ್ರ ಅಮ್ಮನ ನೋಡ್ತಾಳಂತೆ. ನನಗೇನು ಬೆಲೆನೇ ಇಲ್ಲ. ಅಮ್ಮ, ನನಗೆ ಹೊಟ್ಟೆ ಹಸಿತಿದೆ, ನೀನಾರು ಅಡುಗೆ ಮಾಡಮ್ಮ.
ನನ್ನ ಕೈಯಲ್ಲಾಗಲ್ಲ, ನಿನ್ನ ನಿಧಿ ಕೈಯಲ್ಲೇ ಮಾಡಿಸ್ಕೊ ಹೋಗು. ನಾನು ಸೊಸೆ ಬಂದಾಗಿಂದ ನನ್ನ ತಟ್ಟೆ ಲೋಟನೂ ಸಹ ಎತ್ತಿಟ್ಟಿರ್ಲಿಲ್ಲ. ಈಗ ಅಡುಗೆ ಮಾಡ್ಬೇಕಂತೆ, ಮಾಡ್ಕೊ ಹೋಗು, ಇಲ್ಲಾಂದ್ರೆ ಉಪವಾಸ ಇರು. ಅಮ್ಮ ನನಗೆ ಹೊಟ್ಟೆ ಸಿಕ್ತಿದೆ, ಈಗ ನಾನೇನು ಮಾಡಬೇಕು? ಅಯ್ಯೋ, ನಿನಗೆ ಹೊಟ್ಟೆ ಸಿಕ್ತಿದ್ದೀಯಾ? ನಿಧಿ ಪ್ರೀತಿಲಿ ಹುಚ್ಚಾಗಿದೆಯಾ? ನಿನಗೆ ಹೊಟ್ಟೆ ಸಿಕ್ತಿದೆಯಾ? ನಾನಂತೂ ಅಡುಗೆ ಗಿಡಿಗೆ ಏನು ಮಾಡಲ್ಲ. ಹೋಗಿ ಮಾಡಿಸ್ಕೊ ಹೋಗು. ಇಲ್ಲ, ನನ್ನ ಸೊಸೆ ಬರೋವರೆಗೂ ವೆಯ್ಟ್ ಮಾಡು, ಅವಳು ಬಂದು ಅಡುಗೆ ಮಾಡ್ತಾಳೆ. ಹೋಗಿ ಬೆಡ್ರೂಮಲ್ಲಿ ರೆಸ್ಟ್ ಮಾಡೋಗು. ಅಮ್ಮ, ನಾನು ಆಫೀಸಿಗೆ ಹೋಗ್ಲೇನ? ಈಗ ನಿಜವಲ್ಲೂ ನೀವೇನು ಅಡುಗೆ ಮಾಡಲ್ವಾ? ಇಲ್ಲ, ನಾನೇನು ಮಾಡಲ್ಲ. ನೀನು ನನ್ನ ಮಾತನ್ನೇ ಕೇಳಲ್ಲ ಅಂದಮೇಲೆ ನಾನೇ ನಿನ್ಗೆ ಮಾಡಬೇಕು. ಅಯ್ಯೋ, ರಾತ್ರಿ 10 ಗಂಟೆ ಆಯ್ತು ಬಂತು. ಈ ಸುಜಾತ ಎಲ್ಲೋದ್ಲೋ ಏನೋ, ಇನ್ನೂ ಬಂದಿಲ್ಲ. ಅಮ್ಮ, ರಾತ್ರಿ 10 ಗಂಟೆ ಆಯ್ತು, ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ಈ ಸುಜಾತನು ಬರಲಿಲ್ಲ. ನೀನೇ ಒಂಚೂರು ಏನಾರು ಮಾಡಮ್ಮ. ನಾನೇನು ಮಾಡಲ್ಲ. 10 ದಿನದಿಂದ ನೀನು ನಿಧಿನ ಮನೇಲಿ ಕರ್ಕೊಬಂದು ಇಟ್ಕೊಂಡಿದ್ದಲ್ಲ, ನನ್ನ ಸೊಸೆಗೇನು ಅನ್ಸಲ್ವಾ? ನಾನ್ಯಾಕೆ ಮಾಡಲ್ಲ? ಈಗೆಲ್ಲ ಪಾಪ ಅವಳು ಒಂದಿನಕ್ಕೆ ಬಾಯ್ ಫ್ರೆಂಡ್ ಜೊತೆ ಹೋಗಿದ್ರೆ ನಿನಗೆ ಇಷ್ಟೊಂದು ಥರ ಆಡ್ತಿದ್ಯಲ್ಲ, ಯಾಕೆ? ಹೋಗಿ ನಿಧಿನ ಕರ್ಕೊಂಬಾ. ಹೇಳ್ತಿದ್ದಲ್ಲ ಸುಜಾತಂಗೆ ಡೈವರ್ಸ್ ಕೊಟ್ಬಿಟ್ಟು ಅವಳನ್ನ ಮದುವೆ ಆಗ್ತೀನಿ ಅಂತಿದ್ದಲ್ಲ. ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀನಿ ಅಂತಿದ್ದಲ್ಲ. ಹೋಗಿ ಅವಳನ್ನ ಕರ್ಕೊಬಂದೆ ಮಾಡಿಸ್ಕೊ ಹೋಗು. ಈಗ ನಿಧಿನೇ ನಮ್ಮನೆ ಸೊಸೆ, ಹೋಗಿ ಕರ್ಕೊಂಬೋಗು. ಸುಜಾತ ಯಾಕೆ ಅಡುಗೆ ಮಾಡಬೇಕು? ಅಮ್ಮ, ನಿಧಿಗೆ ಫೋನ್ ಮಾಡಿದ್ದೆ. ಅವಳು ಏನಿದ್ರು ಆಫೀಸ್ ಕೆಲಸ ಮಾತ್ರ ಮಾಡ್ತಾಳಂತೆ, ಮನೆ ಕೆಲಸ ಏನು ಮಾಡಲ್ವಂತೆ. ನಾನು ಬರಲ್ಲ ಅಂದ್ಲು. ಮತ್ತೇಗೆ ನೀನು ಸುಜಾತಂಗೆ ಅಡುಗೆ ಮಾಡಕ್ಕೆ ಹೇಳ್ತಿದೀಯಾ? ಅವಳ ಅಧಿಕಾರ ಎಲ್ಲ ಕಿತ್ಕೊಂಡು ನಿಧಿ ಕೊಟ್ಟಾದ್ಮೇಲೆ ನೀನು ನಿಧಿ ಹತ್ರ ಮಾಡಿಸ್ಕೊಳ್ಳೋದನ್ನು ಕಲಿ. ನಮ್ಮನೇಲಿ ದುಡ್ಡಿಗೇನು ಕೊರತೆ ಇಲ್ಲ. ನನಗೆ ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡೋ ಸೊಸೆ ಅಲ್ಲ, ಮನೆಯಲ್ಲಿ ಸಂಸ್ಕಾರವಂತ ಸೊಸೆ ಬೇಕಿತ್ತು. ತಪ್ಪಾಯ್ತು ಮಮ್ಮಿ, ನಾನು ಸುಜಾತನ ಜೊತೆನೇ ಬದುಕ್ತೀನಿ. ಅವಳನ್ನ ಕರೆಸು. ಸುಜಾತ ಎಲ್ಲೂ ಹೋಗಿಲ್ಲ, ನನ್ನ ರೂಮಲ್ಲಿದ್ದಾಳೆ. ಅದು ಅವ್ರ ಚಿಕ್ಕಪ್ಪನ ಮಗ. ಅವಳು ಅಡುಗೆ ಮಾಡಿಟ್ಟಿದ್ದಾಳೆ. ನಂದು ಊಟ ಆಯಿತು, ಹೋಗಿ ತಿನ್ನೋಗು. ಇನ್ಮೇಲೆ ಆದರೂ ನೆಟ್ಟಗಿರೋದನ್ನು ಕಲಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಹೊಸ ಚಾನಲ್ಗೆ ಪ್ರೋತ್ಸಾಹ ನೀಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.